ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಹೀರೆಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕು ಅಂತಂದರೆ 2 ಹೀರೆಕಾಯಿ ತೊಳೆದು ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಕೆಲವರೆಲ್ಲ ಇದ್ರ ಮೇಲಿರೋ ಲೈನ್ಸ್ ಇರುತ್ತಲ್ಲ, ಅದೆಲ್ಲ ತುಂಬಾ ತೆಗೆದುಬಿಡ್ತಾರೆ. ಅದು ತೆಗಿಬಾರ್ದು, ಅದರಲ್ಲೇ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಲೈಟಾಗಿ ತೆಗೆದ್ರೆ ಸಾಕು ಫ್ರೆಂಡ್ಸ್ ಇದು. ಮತ್ತು ಇದಕ್ಕೆ ಈಗ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಸಾಸಿವೆ ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಹೀರೆಕಾಯಿ ಹೆಚ್ಕೊಂಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಇದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ಬನ್ನಿ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ. ಅದಕ್ಕೆ ಆಮೇಲೆ ಸಾಸಿವೆ, ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಟೇಸ್ಟ್ ಕೊಡೋದಿಲ್ಲ. ಸಾಸಿವೆ ಸಿಟ್ಟಿದ್ರೇ ತುಂಬ ಟೇಸ್ಟ್ ಇರುತ್ತೆ. ಈಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಖಾರ ಸ್ವಲ್ಪ ಚೆನ್ನಾಗಿ ಬಿಡುತ್ತೆ ಮೆಣಸಿನ್ಕಾಯಿ ಹಾಕಿದ್ರೆ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟು ಈರುಳ್ಳಿ. ಇದು ಚಪಾತಿಗೆ, ಪೂರಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ. ಈರುಳ್ಳಿ ಬೇಯ್ತಾ ಇದೆ. ಇದೊಂದು ಸ್ವಲ್ಪ ಬೆಂದಾದಮೇಲೆ ಈರುಳ್ಳಿ, ನೆಕ್ಸ್ಟು ಹೀರೆಕಾಯಿ ಹಾಕ್ಕೊಬಿಡೋಣ. ಸ್ವಲ್ಪ ಒಗ್ಗರಣೆಲೇ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ನೆಕ್ಸ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋಣ. ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈಗ ಉರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗುತ್ತೆ. ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು ಫ್ರೆಂಡ್ಸ್.
ಆದರೆ ಸಾಕು. ಇದು ಬೇಗನೆ ಬೆಂದುಬಿಡುತ್ತೆ ಫ್ರೆಂಡ್ಸ್. ಒಂದು 5-6 ನಿಮಿಷ ಬೇಯಿಸಿದ್ರೆ ಸಾಕಿದು. ಈಗ ಇದು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಬನ್ನಿ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ನೀರೆಲ್ಲ ಹಿಂಗಿದೆ. ಈ ಥರ ಫ್ರೆಂಡ್ಸ್, ತುಂಬ ಬೇಯಿಸಬಾರ್ದು. ಒಂದು 5-6 ನಿಮಿಷ ಬೇಯಿಸಿದ್ರೆ ಸಾಕು. ಗ್ರೀನಿಶಾಗೆ ಇರುತ್ತೆ. ತುಂಬ ಬೇಯಿಸಿದ್ರೆ ಕಪ್ಪಗಾಗ್ಬಿಡುತ್ತೆ, ಅದು ನೋಡೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ ಈ ಥರ. ಬನ್ನಿ ಈಗ ಸರ್ವ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಡಿಫ್ರೆಂಟ್ ತರಕಾರಿಗಳಿಂದ ಪಲ್ಯಗಳು ಮಾಡ್ತಾಯಿದ್ರೆ ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಒಂದೇ ಥರ ಮಾಡೋದ್ರಿಂದ ಬೋರ್ ಅನಿಸುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಹೀರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಎಲ್ಲ ನೋಡಿ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.